ಅಷ್ಟು ಚೆನ್ನಾಗಿ ನೋಡಿಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ನಮ್ದೊಂದು ಡ್ರೆಸ್ ಬರುತ್ತೆ, ಆ ಡ್ರೆಸ್ ಹಾಕೊಂಡು ನಿಂತಾಗ ಫಸ್ಟ್ ಶಾರ್ಟ್ ತೆಗೆದ್ರು ಸರ್, ಸಿಲೋಟಿಂದ ಆಚೆ ಬಂತು. ಬಂದು ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟ್ರು ಕರಣ್ ಚಾವ್ಲಾ ಇಬ್ರು ಮುಖ ನೋಡಿದ್ರು, ಮೇಡಮ್ ಮಾನಿಟರ್ ಮುಂದೆ ಕೂತಿದ್ರು 3 ಜನ ಮುಖ ನೋಡಿದ್ರು. ನಾನು ನೋಡಿದೆ, ಬಂದು ತಬ್ಕೊಂಡ್ಬಿಟ್ಟು ಸರ್ ಏನು ಕಾಣ್ತಿದ್ದೀರಾ ಸರ್ ಅಂದ್ರು. ನನಗೆ ಅಲ್ಲೇ ಕಾನ್ಫಿಡೆನ್ಸ್ ಜನ ಕಾಣಿಸ್ತೀನಿ ಬಿಡಪ್ಪ ಅಂತ. ಸೊ ಥ್ಯಾಂಕ್ ಯು ಕರಣ್, ಥ್ಯಾಂಕ್ ಯು. ಅಷ್ಟು ಚೆನ್ನಾಗಿ ನಮ್ಮನ್ನು ತೋರಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಪಿನಾಕ ಅನ್ನೋದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಈ ಪಾರ್ಟ್ ಬಂದಾಗ. ಅದರ ಜೊತೆಲಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಸಹ ಕಲಾವಿದರಿಗೆ, ಪಾಪ ಬಿಸಿಲಲ್ಲಿ ತುಂಬಾನೇ ಮಲ್ಕೊಂಡಿರ್ತಾರೆ, ಎದ್ದು ಆ ಕಡೆಯಿಂದ ಓಡು ಈ ಕಡೆಯಿಂದ ಓಡು, ತುಂಬಾನೇ ಕೆಲಸ ಮಾಡಿದ್ದಾರೆ. ನನ್ನ ಮೇಕಪ್ ಸ್ಟಾಫು, ಇಡೀ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ದೆಮ್ಮಲ್ಲಿ ನಾನು ಮುಂದೆ ಹೋಗೋಕ್ಕೆ ಚಾನ್ಸ್. ಯಾಕಂದ್ರೆ ಇರೋದ್ರು ಯಾರಾದ್ರೂ ಒಬ್ರು ನಿರುತ್ಸಾಹ ತೋರಿಸ್ಬಿಟ್ರೆ ಎನರ್ಜಿ ಡಲ್ ಆಗ್ಬಿಡ್ತಾನೆ. ಈ ತರ ಸಿನಿಮಾ ಅಂತ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡೇ ನಿಂತ್ಕೋಬೇಕು. ನಾನು ಹೀರೋ, ಅವ್ರವ್ರು, ಇವ್ರ ಕ್ಯಾಮ್ರಾಮನ್, ಹಂಗಾಗಲ್ಲ. ಈ ತರ ಸಿನಿಮಾ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಟು ನಿಂತ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭಾವನೆ. ಅಂಡ್ ಇಷ್ಟು ದೂರ ತಾವೆಲ್ಲ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇದು ನನ್ನ ಮನದಾಳದ ಮಾತು. ಒಂದು ಐ ಹ್ಯಾವ್ ಒನ್ ಪಿನಾಕ ಪಾತ್ರದ ಬಗ್ಗೆ ಒಂದು ವೈಬ್ರೇಷನ್ ಇದೆ ಸಿನಿಮಾಲಿ. ಅದು ಖಂಡಿತವಾಗ್ಲೂ ಆಡಿಯನ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಿಕ್ಕಿದ್ದು ದೇವರ ಕೈಲಿದೆ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಯಾವುದೇ ಸಿನಿಮಾಗೂ ನಾನು ಶೂಟಿಂಗ್ ನಿಮ್ಗೆ ಗೊತ್ತು, ನಾನು ಓಡೋಗ್ಬಿಡ್ತೀನಿ. ಫ್ಯಾನ್ಸ್ಗಳನ್ನ ಯಾವತ್ತೂ ಕರೆಸಿರ್ಲಿಲ್ಲ. ನಮ್ಮ ಪೀಪಲ್ಸ್ ಮೀಡಿಯಾ ಅವರು ಇಲ್ಲ ಸರ್ ಬರಲೇಬೇಕು, ಏನ್ ಮಾಡ್ತಿದೀವಿ ಅಂತ ಪಾಪ ಅವ್ರಿಗೂ ಗೊತ್ತಾಗಬೇಕು ಅಂತ ಹೇಳಿದಕ್ಕೆ ಒಂದೊಂದು ಡಿಸ್ಟಿಕ್ಕಿಂದ ಇಬ್ಬಿಬ್ರು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ನಿಮಗೂ, ನನ್ನ ಸ್ನೇಹಿತರು, ಅಭಿಮಾನಿಗಳು, ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಒಂದೇ ಒಂದು ಪ್ರಶ್ನೆ ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಫ್ಯಾನ್ಸ್ ಕ್ಲಬ್ನವ್ರಿಗೂ ಮತ್ತು ನನ್ನ ಜೊತೆ ಇರೋ ಗಣೇಶ್ ಸರ್ಗೂ ಮತ್ತು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಪ್ರೊಡ್ಯೂಸರ್ ವಿಶ್ವ ಸರ್ ಅವರ ತಂಗಿಯಾದ ವಿಜಯ ಮೇಡಮ್ಗೂ, ಆಮೇಲೆ ಹೊನ್ನವಳ್ಳಿ ಸರ್ಗೂ, ಕರಣ್ ಚಾವ್ಲಾ ಕ್ಯಾಮ್ರಾಮ್ಯಾನ್ ಸರ್ಗೂ, ಮತ್ತು ರವೀಂದ್ರನಾಥ್ ಅವರು, ಮತ್ತು ಈಗ ಶ್ರೀನಿವಾಸ ಮೂರ್ತಿ ಸರ್ ಬರ್ತಾ ಇದ್ದಾರೆ, ಅವ್ರಿಗೂ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಮಾಡ್ತಾಯಿದ್ದೀವಿ. ಒಂದು ಅದ್ಭುತವಾದ ಸೆಟ್ನ ಹಾಕಿ ಶೂಟಿಂಗ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ಅದು ಇಮಿಡಿಯೇಟ್ ಸೆಕೆಂಡ್ ಶೆಡ್ಯೂಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಅದರಲ್ಲಿ ತುಂಬ CG ವರ್ಕ್ ಇರೋದ್ರಿಂದ ಇವಾಗಲೇ ಶೂಟ್ ಮಾಡಿ ಅದನ್ನು CG ಕಳಿಸಿದ್ರೆ ಬೇಗ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಇದು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಹಿರಿಯರ ಒಂದು ಅವರು ಏನೇನು ಸಜೆಷನ್ ಕೊಟ್ಟು ಅದೇ ಥರ ಒಂದು ಸತಿ ನಿಮ್ಮನ್ನೆಲ್ಲ ಕರೆಸಿ ಸೆಟ್ಟನ್ನ ನೋಡಿದ್ರೆ ನಿಮಗೂ ಒಂದು ಸತಿ ಗೊತ್ತಾಗುತ್ತೆ ಇದು ಯಾವ ಥರ ಸಿನಿಮಾ, ಯಾವ ಥರ ಬೇರೆ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಕರೆಸಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಎಸ್ಪೆಷಲಿ ಈ ಥರ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದಾಗ ಗಣೇಶ್ ಸರ್ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಈ ಥರ ಮಾಡೋಣ. ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ನಮ್ಮದು ಏನಿರುತ್ತೆ ಅಟ್ಮಾಸ್ಫಿಯರ್ ನೋಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳಿದ್ರು. ಸ್ಪೆಷಲಿ ಶ್ರೀನಿವಾಸ ಮೂರ್ತಿ ಸರು, ನೀವು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀರಾ, ನನಗೆ ತುಂಬ ಜನ ಜರ್ನಲಿಸ್ಟು ಫೋನ್ ಮಾಡ್ತಾ ಇದ್ದಾರೆ, ಹೆಂಗೆ ಬರ್ತಾ ಇದೆ ಏನು ಅಂತ, ನೀವು ಕರೆಸಿ ಮಾತಾಡಿ ಅಂತೆಲ್ಲ ಹೇಳಿದ್ರು. ಸೊ ಅದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮನ್ನ ಇವತ್ತು ಕರೆಸಿದ್ದೀವಿ. ತುಂಬ ಥ್ಯಾಂಕ್ಸ್. ನೀವು ಸೆಟ್ಟನ್ನೆಲ್ಲ ನೋಡಿದ್ರಿ, ಖುಷಿ ಪಟ್ರಿ. ಇನ್ನೇನಾದರೂ ಮುಂದೆ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ಕೇಳಿ. ಎಸ್ಪೆಷಲಿ ಗಣೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಏನಾದರೂ ಬೇರೆ ಪ್ರಯತ್ನ ಮಾಡಬೇಕಂದ್ರೆ ಗಣೇಶ್ ಸರ್ ಅವ್ರ ಸಪೋರ್ಟ್ ಇದ್ರೇ ಆಗೋದು. ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅವ್ರ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದೆ. ಇವತ್ತು ನಾವು 30ನೇ ದಿವಸ ಈ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಾ ಇರೋದು.
32 days ಆಯಿತು. ಈ ಸೆಟ್ಟಲ್ಲಿ ತುಂಬ ಬಿಸಿಲಿತ್ತು, ಮಳೆ ಬಂತು, ಗಾಳಿ ಬಂತು. ಆಮೇಲೆ ಒಂದು 2-3 ದಿವಸ ತುಂಬ ಜೋರು ಮಳೆ ಬಂದು ಗಾಳಿ ಬಂದು ಒಂದು 2-3 ದಿವಸ ನಾವು ವೆಯ್ಟ್ ಮಾಡಿದ್ವಿ ಮಳೆ ನಿಂತ ಮೇಲೆ ಶೂಟಿಂಗ್ ಮಾಡೋಣ ಅಂತ. ಅಷ್ಟೆಲ್ಲ ಆದರೂ ನನಗೆಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಒಂದೊಂದು ಶಾರ್ಟು ತುಂಬ ಚೆನ್ನಾಗಿ ಬರೋದಕ್ಕೆ ನನಗೆ ಗಣೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮೇಡಮ್, ವಿಜಯ ಮೇಡಮ್ಮು ಪ್ರೊಡ್ಯೂಸರ್ ಕಡೆಯಿಂದ ನಿಂತ್ಕೊಂಡು ಏನೇನು ನನಗೆ ಒದಗಿಸ್ಬೇಕು, ನಮ್ಮ ಶೂಟಿಂಗ್ ಏನೇನು ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಪ್ರೊಡ್ಯೂಸರ್ ಥರ ಮನೆಯಲ್ಲೇ ಕುತ್ಕೊಳ್ದಿರೆ ಬೆಳಿಗ್ಗೆಯಿಂದ ನಮ್ಮ ಜೊತೆಗಿದ್ದು ಸಾಯಂಕಾಲವರೆಗೂ ಶೂಟಿಂಗ್ ಮುಗಿಸ್ಕೊಂಡು, ಶೂಟಿಂಗ್ ಮುಗ್ದಾದ್ಮೇಲೆ ಏನೇನು ನಾಳೆಗೆ ಏನೇನು ಬೇಕು ಅಂತೆಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ನನಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಈಗ ಶ್ರೀನಿವಾಸ ಮೂರ್ತಿ ಸರಿಂದನೇ ಬರಲಿ, ಯಾಕಂದರೆ ನಮಗೆಲ್ಲ ಹಿರಿಯರವರು. ಹಾಂ, ಈ ಸೆಟ್ ಇವಾಗ ಹಾಕಿರೋದು ಒಂದು 500 years ಬ್ಯಾಕ್, 500 ವರ್ಷಗಳ ಹಿಂದೆ ಏನು ನಾವು ಒಂದು ದೇವಗಿರಿ ಅಂತ ಒಂದು ಸಾಮ್ರಾಜ್ಯ ಇತ್ತು, ಆ ಸಾಮ್ರಾಜ್ಯದ ಬಗ್ಗೆ ನಾವು ಈ ಥರ ಒಂದು ಸೆಟ್ ಹಾಕಿದ್ದೀವಿ. ಇದೇನಂದರೆ ನಮ್ಮ ಇಮ್ಯಾಜಿನೇಷನು, ಈ ಥರ ಒಂದು ಇರುತ್ತೆ, ಹೀರೋ ಈ ಥರ ಇರ್ತಾರೆ, ಅವರು ಒಂದು ರಾಜನಾಗಿ ಯಾವ ಥರ ಇರ್ತಾರೆ ಅಂತೆಲ್ಲ ಪ್ಲ್ಯಾನ್ ಮಾಡಿರೋಂಥ ಇದೊಂದು ಸೆಟ್ ಇದು. ನಡೆದ್ಮೇಲೆ ಏನಿರುತ್ತೆ ಅಂತ ಒಂದು ಸೀನ್ ಮಾಡ್ತಾ ಇವತ್ತು ನೀವು ಬಂದಾಗ ಯುದ್ಧದ ಸೀನ್ ಎಲ್ಲ ಕಂಪ್ಲೀಟ್ ಆಗಿದೆ. ಪ್ರತಿದಿನ ಎಷ್ಟು ಜನ ಜೂನಿಯರ್ಸ್ ಇವರೆಲ್ಲ ಇರ್ತಿದ್ರು, ಹೇಗೆ ವರ್ಕ್ ಆಗ್ತಾ ಇತ್ತು? ಆದರೆ ವೇರಿಯೇಷನ್ ಬೇರೆ ಥರ ಇರ್ತಾ ಇತ್ತು. ನಾವು ಫಸ್ಟ್ ಸಾಂಗ್ ಮಾಡಿದ್ವಿ, ಸಾಂಗ್ ಮಾಡಿದಾಗ ಒಂದು 100 ಜನ ಡ್ಯಾನ್ಸರ್ಸು ಮತ್ತು ಜೂನಿಯರ್ಸು ಬೇರೆ ಬೇರೆ ಅಂತ ಇನ್ಸ್ಟ್ರೂಮೆಂಟ್ಸ್ ಮಾಡ್ತಾರಂಥ ಕಲಾವಿದರು ಎಲ್ಲ ಸೇರಿ ಒಂದು 800 ಜನ 900 ಜನ ಇರ್ತಾ ಇದ್ವಿ ಪ್ರತಿದಿನ. ಹಾಗೆ ಅದಾದಮೇಲೆ ಸೀನ್ ಬಂದಾಗ ಕಲಾವಿದರು ಬೇರೆ, ಸಹ ಕಲಾವಿದರೆಲ್ಲ ತುಂಬ ಆ್ಯಡ್ ಆಗೋರು. ಮತ್ತು ಈಗ ಫೈಟ್ ಬಂದಾಗ ಎಲ್ಲ ಫೈಟರ್ಸ್ ಆ್ಯಡ್ ಆಗ್ತಾಯಿದ್ರು. ಆ ಥರ ಪ್ರತಿದಿನ ಒಂದು 800-900 ಜನ ಇರೋರು ಶೂಟಿಂಗ್ ಸ್ಪಾಟಲ್ಲಿ. ಟೆಕ್ನಿಷಿಯನ್ಸ್ನು ಎಲ್ಲ ಸೇರಿಸಿದ್ರೆ 1000 ಜನ ಇರ್ತಾಯಿದ್ವಿ ನಾವು. ಸೆಟ್ಟು ನಮ್ಮ ಸಂತೋಷ್ ಪಾಂಚಾಲ್ ಅಂತ ಆರ್ಟ್ ಡೈರೆಕ್ಟ್ರು. ಅವರು ಇವತ್ತು ಆ್ಯಕ್ಚುಲಿ ಇದು ಸೆಟ್ಟಿಗೆ ಇನ್ನೊಂದಷ್ಟು ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡಬೇಕಾಗಿತ್ತು, ಅಲ್ಲಿಗೆ ಹೋಗಿದ್ವಿ. ಬೇಗ ಬರಬೇಕಾಯ್ತು, ಆಗಿಲ್ಲ. ನೆಕ್ಸ್ಟ್ ಟೈಮ್ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ಅವ್ರಿಗೆ. ಈ ಸೆಟ್ಟು ಒಂದು 4 ತಿಂಗಳಿಂದ ಪ್ಲ್ಯಾನ್ ಮಾಡಿ ಹಾಕ್ತಾಯಿದ್ದೀವಿ. ಅದಕ್ಕೆ ಪ್ರಿಪ್ರೇಷನ್ ಮಾಡೋದಕ್ಕೆ 2 months ಇಲ್ಲಿ ಈ ಜಾಗನ ತೊಗೊಂಡು ಇದನ್ನು ಸಮ ಮಾಡೋದಕ್ಕೆ ಇದು ತುಂಬ ಹೈಟ್ ವೇರಿಯೇಷನ್ ಇತ್ತು. ಇದನ್ನು ಸಮ ಮಾಡಿ ಒಂದು ಲೆವೆಲಿಗೆ ತೊಗೊಳಕ್ಕೆ ನಮ್ಗೆ 2 ತಿಂಗಳಾಯಿತು. ಅದೇ ತುಂಬ ಟೈಮ್ ತೊಗೊಂಡಿದ್ದು. ಯಾಕಂದರೆ ಒಂದು ಫೋಟೋಗ್ರಾಫಿಗೆ ಯಾವ್ಯಾವ ಥರ ಬರಬೇಕು, ಡ್ರೋನ್ ಎಲ್ಲ ತರಿಸಿ ಇದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಇದನ್ನು ಜಾಗ ಸಮ ಮಾಡಿರೋಂಥ ಜಾಗ ಇದು. ಇದು CG ವರ್ಕು ನಮ್ಮದು ಹೈದರಾಬಾದಲ್ಲಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಇದಿದೆ, ಇನ್-ಹೌಸ್ CG ಟೀಮ್ ಇದೆ. ಆ CG ವರ್ಕ್ ಎಲ್ಲ ಅಲ್ಲೇ ಮಾಡ್ತಾಯಿದ್ದೀವಿ. ಮೇನ್ ಏನಂದರೆ ಇದು 1.5 year ಪ್ಲ್ಯಾನ್ ಮಾಡ್ತಾಯಿದ್ವಿ. ಈ ಸೆಟ್ಗೆ ಏನೇನು ಬರಬೇಕು, ಯಾವ್ದಾದ್ರು ಬರಬೇಕು, ಕಲರ್ ಯಾವ ಥರ ಇರಬೇಕು, ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತೆಲ್ಲ 1.5 year ಪ್ಲ್ಯಾನ್ ಮಾಡಿಬಿಟ್ಟು ರೆಡಿ ಮಾಡ್ತಾ. ಇನ್ನೂ ಇದ್ರದ್ದು ವರ್ಕ್ ನಡೀತಾ ಇದೆ. ಸೈಮಲ್ಟೇನಿಯಸ್ಲಿ ಇಲ್ಲಿ ಶಾರ್ಟ್ ತೆಗಿತಾ ಇದ್ದಂಗೆ ಅಲ್ಲಿ ಹೈದರಾಬಾದ್ಗೆ ರಶಸ್ ಎಲ್ಲ ಹೋಗ್ತಾ ಇದೆ, ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕಂಟಿನ್ಯೂಷನ್ ವರ್ಕೆಲ್ಲ ಇದೆ. ಸರ್, ಈಗ ಪಿನಾಕ ಅಂತ ಟೈಟಲ್ ಇಟ್ಟಿದ್ದೀರಾ, ಅದ್ರ ಕೆಳಗಡೆ ದಿ ಗಾರ್ಡಿಯನ್ಸ್ ಲೆಗಸಿ ಅಂತ ಇದೆ. ಹೌದು.